ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ಫ್ಯಾಸಿಸಮ್ ಆಸ್ ಎ ಥಿಯರಿ ಆಫ್ ರಿಯಾಕ್ಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಎಂಬುದರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಎಸ್, ಎಕ್ಸ್ಟ್ರೀಮ್ ಮಿಲಿಟರಿಟೇರಿಸಮ್ ಎಂಬುದಾಗಿ ಸಹ ನಾವು ಇದ್ರ ಬಗ್ಗೆ ಹೇಳ್ಬೋದಾಗಿದೆ. ಎಸ್, ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಐಕ್ಯತೆಯ ಏಕಾತನದ ಕಲ್ಪನೆಯನ್ನು ಆಧರಿಸಿದ ರಾಜ್ಯವೇ ಸರ್ವಶ್ರೇಷ್ಠ ಎಂಬುದು ಫ್ಯಾಸಿಸಮ್ನ ಪರಿಕಲ್ಪನೆ. ಕೇವಲ ಕಲ್ಪನೆಯಾಗದೆ ವಾಸ್ತವಿಕವಾಗಿ ಜಾರಿಗೊಂಡಿದೆ. ಆದುದರಿಂದಲೇ ಫ್ಯಾಸಿಸಮ್ ಅನ್ನು ಇತರ ಸಿದ್ಧಾಂತವನ್ನು ವಿಮರ್ಶಿಸಿದಂತೆ ಕೇವಲ ವೈಚಾರಿಕವಾಗಿ ತಾರ್ಕಿಕವಾಗಿ ವಿಮರ್ಶಿಸಲಾಗದು. ಅದೊಂದು ಚಳುವಳಿಯೂ ಆಗಿದ್ದರಿಂದ ಅದರ ಸಾಧನೆಗಳೇನು, ವಿಫಲತೆಗಳೇನು, ಅದರ ತಾತ್ವಿಕ ಚಿಂತನೆಯಲ್ಲಿ ಕಂಡುಬರುವ ಲೋಪದೋಷಗಳೇನು ಎಂಬುದರ ಬಗ್ಗೆ ಚರ್ಚೆ ಅಗತ್ಯವಾದುದಾಗಿದೆ. ಬದಲಾವಣೆ ತರಲು ಫ್ಯಾಸಿಸಮ್ ಬಳಸಿದ ವಿಧಾನಗಳನ್ನು ಸಮರ್ಥಿಸುವುದು ಸಾಧ್ಯವೇ? ಗುರಿ ಸಾಧನೆಯ ದೃಷ್ಟಿಯಿಂದ ಯಾವುದೇ ಸಾಧನದ ಬಳಕೆ ಸಮರ್ಥನೀಯವೇ ಎಂಬಿವೆ ಮುಂತಾದ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತದೆ. ಎಸ್, ರಾಜಕೀಯ ದಕ್ಷತೆಯ ದೃಷ್ಟಿಯಿಂದ ಗಮನಿಸಿದಾಗ ಇಟಲಿಯಲ್ಲಿ ಫ್ಯಾಸಿಸ್ಟ್ ಪಕ್ಷದ ಆಳ್ವಿಕೆಯು ಯಶಸ್ವಿಯಾಗಿದೆ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಕೆಲವರು ಅಭಿಪ್ರಾಯ ಪಡುತ್ತಾರೆ, ಅತೀ ಕಷ್ಟದ ತುರ್ತು ಪರಿಸ್ಥಿತಿಯಲ್ಲೂ ತನ್ನ ಅಧಿಕಾರವನ್ನು ಉಳಿಸಿಕೊಂಡಿತು, ಸಾರ್ವಜನಿಕ ಹಣಕಾಸಿನ ಸ್ಥಿತಿ ಸುಧಾರಿಸಿತು, ಉತ್ತಮ ಸಾರ್ವಜನಿಕ ಸೇವೆಯನ್ನು ನೀಡಿತು ಎಂಬುದಾಗಿ ಸಹ ಇಟಲಿಯ ನೈಸರ್ಗಿಕ ಸಂಪತ್ತಿನ ಉತ್ತಮ ಉಪಯೋಗ ಮಾಡಿಕೊಂಡಿತು, ಅನೇಕ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರೈಸಿತು, ಶಿಕ್ಷಣ ವ್ಯವಸ್ಥೆಯನ್ನು ವ್ಯಾಪಕವನ್ನಾಗಿಸಿತು ಎಂಬುದಾಗಿ ಸಹ ಹೇಳ್ಬೋದು. ಅಷ್ಟೇ ಅಲ್ಲದೆ ಖಾಸಗಿ ಕೈಗಾರಿಕೋದ್ಯಮಕ್ಕೆ ಪ್ರೋತ್ಸಾಹ ನೀಡಿ ಹಿಂಸಾತ್ಮಕ ಕಾರ್ಮಿಕರ ಮುಷ್ಕರಗಳನ್ನು ಬಗೆಹರಿಸಿತು, ಇಟಲಿಯ ಅಂತಾರಾಷ್ಟ್ರೀಯ ಗೌರವ ಹೆಚ್ಚಿತು ಎಂಬಿವೆ ಮುಂತಾದ ಸಾಧನಗಳ ಪಟ್ಟಿಯನ್ನು ಫ್ರಾನ್ಸಿಸ್ ಕೋಕರ್ ಅವರು ನೀಡುತ್ತಾರೆ. ಇಟಲಿಯ ಜನತೆಗೆ ಅಗತ್ಯವಾದ ರಸ್ತೆಗಳು, ಸೇತುವೆಗಳು, ಚರಂಡಿಗಳು, ಮನೆ ಮಠಗಳಿಗೆ ರಕ್ಷಣೆ ಮತ್ತು ಭದ್ರತೆ, ಸುವ್ಯವಸ್ಥಿತ ಕಾರ್ಖಾನೆಗಳು, ಕೊನೆಯದಾಗಿ ಇಟಲಿಯ ಕುರಿತ ಗೌರವ ಇವೆಲ್ಲವನ್ನು ಫ್ಯಾಸಿಸಮ್ ಜನತೆಗೆ ನೀಡಿದೆ ಎಂದು ಮುಸೋಲಿನಿಯ ಅಭಿಪ್ರಾಯವನ್ನು ಪಡುತ್ತಾರೆ. ಈ ದೃಷ್ಟಿಯಿಂದ ಗಮನಿಸಿದಾಗ ಫ್ಯಾಸಿಸಮ್ ಸಾಧನೆ ಗಣನೀಯವಾಗಿದೆ ಎಂಬುದರಲ್ಲಿ ಯಾವುದೇ ಸಂಶಯವೂ ಇಲ್ಲ. ಈ ಎಲ್ಲ ಸಾಧನೆಗಳನ್ನು ವಿರೋಧಿಸುವವರು ಇದ್ದಾರೆ, ಮೇಲಿನ ಸಾಧನೆಗಳಲ್ಲಿ ಉರುಳಿಲ್ಲ. ಮುಸೋಲಿನಿ ಜನಪ್ರಿಯ ಶೂರ ನಾಯಕನಾಗಿರದೆ ಕೇವಲ ಅವಕಾಶವಾದಿಯಾಗಿದ್ದ, ಬಂಡವಾಳಗಾರರ ಕೈಗೊಂಬೆಯಾಗಿದ್ದ. ಜನತೆ ಅವನನ್ನು ಬೆಂಬಲಿಸಿದ್ದೇ ನಿಜವಾಗಿದ್ದರೆ ಜನರನ್ನು ಕಪ್ಪಿ ಮುಷ್ಟಿಯಲ್ಲಿ ಇಟ್ಟುಕೊಳ್ಳುವ ದಬ್ಬಾಳಿಕೆ, ಪಾಶವಿ ಬಲ ಪ್ರಯೋಗಿಸುವ ಅಗತ್ಯವೇನಿತ್ತು ಎಂದು ಖಂಡಿಸುತ್ತಾರೆ. ಫ್ಯಾಸಿಸಮ್ನಲ್ಲಿ ಈ ಮುಂದೆ ಹೇಳಿದಂತಹ ನಾವು ಥಿಯರಿ ಆಸ್ ಎ ರಿಯಾಕ್ಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನನ್ನು ನೋಡೋದಾದರೆ ಎಕ್ಸ್ಟ್ರೀಮ್ ಮಿಲಿಟರಿಟೇರಿಯಸಮ್, ಎಕ್ಸ್ಟ್ರೀಮ್ ನ್ಯಾಷನಲಿಸಮ್, ಲಾಯಲ್ಟಿ ಟು ಸ್ಟೇಟ್, ಟು obedience to its leader, supreme rule, and then the one party, one rule, one dictator, and denied as individual rights, believed each class had its own place and function ಅಂತ ಹೇಳ್ಬೋದಾಗಿದೆ. ಎಸ್, ಮೊದಲನೇದಾಗಿ ನಾವು ನೋಡೋದಾದರೆ ಫ್ಯಾಸಿಸಮ್ ಒಂದು ಸಿದ್ಧಾಂತವೇ ಎಂಬುದಾಗಿ ಸಹ ಕರೀತಾರೆ. ಎಸ್, ಈ ಪ್ರಶ್ನೆಗೆ ಉತ್ತರ ನಕಾರಾತ್ಮಕ. ಏಕೆಂದರೆ ಫ್ಯಾಸಿಸಮ್ ವ್ಯವಸ್ಥೆ ಸಿದ್ಧಾಂತಕ್ಕೆ ಬದಲಾಗಿ ಗಾಳಿಗೆ ಬಂದಂತೆ ತೂರಿಕೊಳ್ಳುವ ಅವಕಾಶವಾದಿ ವ್ಯವಸ್ಥೆಯಾಗಿದೆ ಎಂಬುದಾಗಿ ಸಹ ನಾವು ಇಲ್ಲಿ ನೋಡಬಹುದಾಗಿದೆ. ನಾಯಕನ ಸ್ಥಾನ ಬಲಪಡಿಸಲು ಎಲ್ಲ ಬಗೆಯ ಸಿದ್ಧಾಂತಗಳನ್ನು, ಪರಿಕಲ್ಪನೆಗಳನ್ನು ಬಳಸಿಕೊಳ್ಳಲಾಗಿದೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. 1919ರಲ್ಲಿ ಅಭಿವೃದ್ಧಿಶೀಲ, ಪ್ರಜಾಸತ್ತಾತ್ಮಕ, ಬಂಡವಾಳಶಾಹಿ ವಿರೋಧಿ ವ್ಯವಸ್ಥೆ ನೀಡುವುದಾಗಿ ವಾಗ್ದಾನ ಮಾಡಿದ್ದ ಫ್ಯಾಸಿಸ್ಟ್ ಪಕ್ಷ ಕಾಲ ಕಳೆದಂತೆ ತನ್ನ ನಿಜ ರೂಪ ತೋರಿತು. ಸಮಾಜವಾದಿ ನಾಯಕರನ್ನು ಕೊಲ್ಲಲಾಯಿತು ಎಂಬುದಾಗಿ ಸಹ ಹೇಳ್ಬೋದು. ನಿರಂಕುಶ ಸಾಮ್ರಾಜ್ಯಶಾಹಿ ಅಧಿಕಾರವನ್ನು ಚಲಾಯಿಸಲಾಯಿತು, ಅಧಿಕಾರಕ್ಕಾಗಿ ಅಧಿಕಾರದ ದುರುಪಯೋಗವನ್ನು ಮಾಡಲಾಯಿತು ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಎರಡನೇದಾಗಿ ನಾವು ಹೇಳೋದಾದರೆ ಎಸ್, ಒನ್ ಪಾರ್ಟಿ, ಒನ್ ರೂಲ್, ಒನ್ ಡಿಕ್ಟೇಟರ್ ಎಂಬುದನ್ನು ಸಹ ಹೇಳೋದು. ಫ್ಯಾಸಿಸಮ್ನ ಉದ್ದಕ್ಕೂ ಮೆಕವಲ್ಲಿಯ ತತ್ವವೇ ಕಾಣುತ್ತದೆ. ಶಕ್ತಿ ಮತ್ತು ಭೀತಿ ರಾಜ್ಯಾಧಿಕಾರದ ಅಡಿಪಾಯ ಎಂಬುದನ್ನು ಫ್ಯಾಸಿಸಮ್ ಒಪ್ಪಿಕೊಂಡಿದೆ, ಆಚರಣೆಗೆ ತಂದಿದೆ. ಆದರೆ ಜನತೆಯಲ್ಲಿ ಭೀತಿಯನ್ನು ಹುಟ್ಟಿಸಿ ಎಷ್ಟು ಕಾಲ ಅವರಿಂದ ನಿಷ್ಠೆ ಪಡೆಯಬಹುದು? ಜನತೆ ಜಡ ವಸ್ತು ಅಲ್ಲ, ಜೀವಂತಿಕೆ ಪಡೆದಿದೆ. ನಿಯಂತ್ರಣ, ನಿರ್ಬಂಧ, ನಿರ್ದೇಶನ ಈ ಮೂರು ನೀಗಳಿಗೆ ಪ್ರಾಮುಖ್ಯತೆ ನೀಡಿದೆ ಎಂಬುದಾಗಿ ಫ್ಯಾಸಿಸಮ್ ಮಾನವನ ಸ್ವಭಾವ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲವಾಗಿದೆ. ಈ ಮೂರು ನೀಗಳ
ಬಳಕೆಯಿಂದ ಮತ್ತೊಂದು ನಿಷ್ಠೆ ತಾತ್ಕಾಲಿಕವೇ ಹೊರತು ಶಾಶ್ವತವಲ್ಲ. ತಾತ್ಕಾಲಿಕ ಶಿಸ್ತು ಮೂಡಬಹುದೇ ಹೊರತು ನಿರಂತರ ಶಿಸ್ತು ಅಲ್ಲ. ಎಲ್ಲಿಯವರೆಗೆ ಬಲದ ಭೀತಿ ಇದೆಯೋ ಅಲ್ಲಿಯವರೆಗೆ ಮಾತ್ರ ರಾಜ್ಯಕ್ಕೆ ವ್ಯಕ್ತಿಯ ನಿಷ್ಠೆ ದೊರೆಯುತ್ತದೆ. ಮಾನವ ಜಡವಲ್ಲ, ಚೇತನ. ಆದುದರಿಂದ ಆತ ಯಾವುದೇ ಬಲ ಅಥವಾ ಶಕ್ತಿಯ ಮೇಲೆ ಹಿಡಿತ ಸಾಧಿಸದು ಎಂಬ ತತ್ವವನ್ನು ಅರ್ಥ ಮಾಡಿಕೊಳ್ಳಲ್ಲಿ ಫ್ಯಾಸಿಸ್ಟರು ಸೋತಿದ್ದಾರೆ ಎಂಬುದಾಗಿ ಸಹ ಹೇಳ್ಬೋದು. ಮೂರನೇದಾಗಿ ನಾವು ಹೇಳೋದಾದರೆ ಲಾಯಲ್ಟಿ ಟು ಸ್ಟೇಟ್, ಒಬಿಡಿಯನ್ಸ್ ಟು ಇಟ್ಸ್ ಲೀಡರ್ ಆರ್ ದಿ ಸುಪ್ರೀಂ ರೂಲರ್. ಬಲದಿಂದ ಕಟ್ಟಿದ್ದು ಬಲದಿಂದಲೇ ನಾಶ ಹೊಂದುತ್ತದೆ ಎಂಬುದು ಇತಿಹಾಸ ನಮಗೆ ಕಲಿಸಿದ ಪಾಠ. ಗುಗ್ಲಿಮೋ ಹೇಳುವಂತೆ ಸೇನೆಯ ಶಿಶುವಾಗಿದ್ದ ರೋಮನ್ ಸಾಮ್ರಾಜ್ಯ ಸೇನೆಯಿಂದಲೇ ನಾಶ ಹೊಂದಿತು ಎಂಬುದಾಗಿ ಸಹ ಹೇಳಬಹುದು. ಮಾನವ ಸಮಾಜದಲ್ಲಿ ವ್ಯವಸ್ಥಿತವಾಗಿ ಹಿಂಸೆಯ ಸಾಧನದ ಬಳಕೆಯನ್ನು ಸಮರ್ಥಿಸಲಾಗದು. ಒನ್ ಪಾರ್ಟಿ ಒನ್ ರೂಲ್ ಡಿಕ್ಟೇಟರ್ ಎಂಬುದಾಗಿ ಇಲ್ಲಿ ಒಂದು ಪಕ್ಷ, ಒಬ್ಬ ವ್ಯಕ್ತಿ, ಒಬ್ಬ ಕಾನೂನಿನ ಆಳ್ವಿಕೆ ಎಂಬುವಂಥದ್ದು ಬಹಳ ವಿನಾಶಕ್ಕೆ ನಾಂದಿಯಾಡಿತು ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ರಾಷ್ಟ್ರವನ್ನು ಒಗ್ಗೂಡಿಸುವ ಪವಿತ್ರ ಭಾವನೆಯನ್ನು ಹಿಂಸಾತ್ಮಕ ಮಾರ್ಗಗಳನ್ನಾಗಿ ಮಾಡಿಕೊಂಡಿದ್ದೇ ಫ್ಯಾಸಿಸಮ್ ಅವನತಿಯನ್ನು ಹೊಂದಲಿಕ್ಕೆ ಪ್ರಮುಖವಾದಂಥ ಕಾರಣ ಎಂಬುದಾಗಿ. ನೆಕ್ಸ್ಟ್, ಡಿನೈಡ್ ಇಂಡಿವಿಜುವಲ್ ರೈಟ್ಸ್. ಅವರ ಹಕ್ಕುಗಳನ್ನು, ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇದು ಯಾವುದೇ ರೀತಿಯಾದಂಥ ಮಹತ್ವ ನೀಡದೇ ಇರುವುದು. ಆ್ಯಂಡ್ ದೆನ್ ಬಿಲೀವ್ಡ್ ಇನ್ ಈಚ್ ಕ್ಲಾಸ್ ಆ್ಯಸ್ ಇಟ್ಸ್ ಓನ್ ಪ್ಲೇಸ್ ಆ್ಯಂಡ್ ಫಂಕ್ಷನ್ ಎಂಬುದಾಗಿ ಸಹ ನಾವಿಲ್ಲಿ ನೋಡ್ಬೋದಾಗಿದೆ. ಜರ್ಮನ್ ಬ್ರ್ಯಾಂಡ್ ಆಫ್ ಫ್ಯಾಸಿಸಮ್ ಎಂಬುದಾಗಿ ಸಹ ಫ್ಯಾಸಿಸಮ್ ಜರ್ಮನಿಯ ನಾರ್ಡಿಕ್ ಕುಲ ಮಾತ್ರ, ಇಡೀ ಜರ್ಮನ್ ಕುಲ ಮಾತ್ರ ಆಳಲಿಕ್ಕೆ ಮಾತ್ರ ಯೋಗ್ಯರು ಎಂಬುವಂಥ ತತ್ವ ಸಿದ್ಧಾಂತ ಭಾಳಷ್ಟು ಉಗ್ರ ರಾಷ್ಟ್ರೀಯವಾದವನ್ನು ಬೆಳೆಸಲಿಕ್ಕೆ ಇದು ಸಾಧ್ಯ ಆಯಿತು ಎಂಬುದಾಗಿ ಸಹ ನಾವಿಲ್ಲಿ ನೋಡ್ಬೋದಾಗಿದೆ. ನ್ಯಾಷನಲ್ ಸೋಷಿಯಲಿಸ್ಟಿಕ್ ಜರ್ಮನ್ ವರ್ಕರ್ಸ್ ಪಾರ್ಟಿ ಎಂಬುದಾಗಿ ಸಹ ಹೇಳ್ಬೋದು. ಮೋರ್ ಆಫ್ ಪ್ರಾಕ್ಟೀಸ್ ದ್ಯಾನ್ ಎ ಫಾರ್ಮ್ ಆಫ್ ಗೌರ್ನಮೆಂಟ್ ಎಂಬುದಾಗಿ. ಎಕ್ಸ್ಟ್ರೀಮ್ ನ್ಯಾಷನಲಿಸಮ್ ಆ್ಯಂಡ್ ಮಿಲಿಟರಿಟಿಸಮ್, ಟೋಟಲ್ ಫೈತ್ ಇನ್ ಎ ಲೀಡರ್ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ವ್ಯಕ್ತಿ ತನ್ನೆಲ್ಲವನ್ನ ರಾಜ್ಯಕ್ಕಾಗಿ ತ್ಯಾಗ ಮಾಡಬೇಕೆಂದು ಪ್ರತಿಪಾದಿಸುವ ಫ್ಯಾಸಿಸಮ್ ಔನ್ನತ್ಯದ ಉದ್ದೇಶ ನೀಡಲು ವಿಫಲವಾಯಿತು. ವ್ಯಕ್ತಿ ಸ್ವಾತಂತ್ರ್ಯವನ್ನೇ ತ್ಯಾಗ ಮಾಡಲು ಹೇಳಿತು. ಐನ್ಸ್ಟೀನ್ ಹೇಳುವಂತೆ ವಿಜ್ಞಾನ ಕೇವಲ ಸ್ವಾತಂತ್ರ್ಯವಿರುವಲ್ಲಿ ಮಾತ್ರ ಬೆಳೆಯಬಲ್ಲದು, ನಿಯಂತ್ರಣದಲ್ಲಿ ಅಲ್ಲ. ಈ ಎಲ್ಲ ಸ್ವಾರ್ಥ ತ್ಯಾಗದ ಉದ್ದೇಶ ರೋಕೋ ಹೇಳುವಂತೆ ಆಂತರಿಕವಾಗಿ ಸುವ್ಯವಸ್ಥಿತ ಆಕ್ರಮಣಶೀಲ ಸಾಮ್ರಾಜ್ಯದ ವಿಸ್ತರಣೆಯ ಉದ್ದೇಶ ಹೊಂದಿದ ರಾಜ್ಯಕ್ಕಾಗಿ ವ್ಯಕ್ತಿ ಸ್ವಾತಂತ್ರ್ಯದ ನಷ್ಟ ಉಂಟಾದರೆ ವಿಕಸನವೂ ಸಾಧ್ಯವಿಲ್ಲ. ಕೇವಲ ಕೆಲವೇ ಬುದ್ಧಿಮಾಂದ್ಯರಿಗೆ ಹೊರಗಿನ ನಿರ್ದೇಶನದ ಅಗತ್ಯವಿದೆ. ಇಡೀ ಸಮಾಜದ ಎಲ್ಲರೂ ಬಾಹ್ಯ ನಿರ್ದೇಶನಗಳಿಂದ ಕಟ್ಟಲ್ಪಡುವುದು ಎಂದರೆ ಬುದ್ಧಿಮಾಂದ್ಯರ ಸಮಾಜದ ಸೃಷ್ಟಿ. ಈ ರೀತಿಯಲ್ಲಿ ಫ್ಯಾಸಿಸಮ್ ಬೆಳವಣಿಗೆಗೆ ಪೂರಕವಾಗುವುದರ ಬದಲು ಮಾರಕವಾಯಿತು ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಅದೇ ರೀತಿ ಎಕ್ಸ್ಟ್ರೀಮ್ ನ್ಯಾಷನಲಿಸಮ್ ಆ್ಯಂಡ್ ಮಿಲಿಟರಿಟೇರಿಸಮ್ ಎಂಬುದಾಗಿ ಹೇಳೋದಾದರೆ ರಾಷ್ಟ್ರೀಯತೆಯ ಭಾವನೆಯನ್ನು ಇದೇನು ಮಾಡುತ್ತೆ ಅಂದರೆ ಫ್ಯಾಸಿಸಮ್ ದುರುಪಯೋಗಪಡಿಸಿಕೊಂಡಿತು ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ರಾಷ್ಟ್ರವನ್ನು ಒಗ್ಗೂಡಿಸುವ ಪವಿತ್ರ ಭಾವನೆಯನ್ನು ಹಿಂಸಾತ್ಮಕ ಉದ್ದೇಶಗಳಿಗಾಗಿ ಇದು ಬಳಸಿಕೊಂಡಿದೆ. ರಚನಾತ್ಮಕ ಭಾವನೆಯನ್ನು ನಾಶ ಹೊಂದಿ ಸಾಮ್ರಾಜ್ಯ ವಿಸ್ತರಣೆಗಾಗಿ ಯುದ್ಧವನ್ನು ಏನು ಮಾಡಿತು, ಬಳಕೆಯಾಯಿತು. ಸೌಹಾರ್ದ, ಸ್ನೇಹದ ಸಂಕೇತವಾದ ರಾಷ್ಟ್ರೀಯತೆಯನ್ನು ದ್ವೇಷ, ನಾಶಕ್ಕಾಗಿ ಇಲ್ಲಿ ಬಳಸಲಾಯಿತು. ಮಾನವನಲ್ಲಿ ಉತ್ತಮ ಭಾವನೆಯನ್ನು, ಸಮರ್ಪಣಾ ಭಾವವನ್ನು ಜಾಗೃತಗೊಳಿಸುವ ಉದಾತ್ತ ರಾಷ್ಟ್ರೀಯತೆಯ ತಪ್ಪು ಬಳಕೆ ನಡೆಯಿತು ಎಂಬುದಾಗಿ ಸಹ ಹೇಳ್ಬೋದು. ವಿಶ್ವಶಾಂತಿ ಸ್ಥಾಪನೆಗೆ ಬದಲಾಗಿ ಮತ್ತೊಂದು ಮಹಾಯುದ್ಧವನ್ನು ಹುಟ್ಟು ಹಾಕಿತು. ಯುದ್ಧಕ್ಕೆ ಸಮರ್ಥನೆ ನೀಡಿ ಅಭಿವೃದ್ಧಿ ಕಾರ್ಯಕ್ಕೆ, ವಿಕಾಸಕ್ಕೆ ತಡೆಯಾಯಿತು. ಯಾವುದೇ ಅಭಿವೃದ್ಧಿ ಕಾರ್ಯ ಶಾಂತಿ ಕಾಲದಲ್ಲಿ ನಡೆದಿದೆಯೇ ಹೊರತು ಯುದ್ಧ ಕಾಲದಲ್ಲಿ ಅಲ್ಲ. ಮಾನವನ ಸಂಪತ್ತು, ರಾಷ್ಟ್ರದ ನೈಸರ್ಗಿಕ ಸಂಪನ್ಮೂಲಗಳ ಇದಕ್ಕೆ ನಾಶಕ್ಕೆ ಕಾರಣವಾಯಿತು ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ನಾವು ನೋಡೋದಾದರೆ ನೆಕ್ಸ್ಟು ಆರ್ಥಿಕ ಕ್ಷೇತ್ರದಲ್ಲಿ ಬಹಳ ಸ್ವಾವಲಂಬನೆ ಉದ್ದೇಶ ಹೊಂದಿದ್ದು ಫ್ಯಾಸಿಸಮ್ನ ತಪ್ಪು ಸಾಧನವನ್ನು ಬಳಸಿತು ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಇಟಾಲಿಯನ್ಸ್ ಆಂಗ್ರಿ ಬಿಕಾಸ್ ಟೆರಿಟರಿ ವಾಸ್ ನಾಟ್ ಗೈನ್ಡ್ ಡ್ಯೂರಿಂಗ್ ದ ಟ್ರೀಟಿ ಆಫ್ ವರ್ಸೈಲ್ಸ್. ದ ಮೆಜರ್ಸ್ ಆರ್ ಅನ್ಎಂಪ್ಲಾಯ್ಮೆಂಟ್ ಅಪ್, ಟ್ಯಾಕ್ಸಸ್ ಅಪ್ ಆ್ಯಂಡ್ ಟ್ರೇಡ್ ಡೌನ್, civil unrest. And then the second one is organized. The fascist party wanted to stop the communist and socialist revolution as Mussolini became prime minister of a new government ಎಂಬುದಾಗಿ ಸಹ ಹೇಳ್ಬೋದು ಆಗಿದೆ. ಆರ್ಥಿಕ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಉದ್ದೇಶ ಹೊಂದಿದ್ದ ಫ್ಯಾಸಿಸಮ್ ತಪ್ಪು ಸಾಧನೆಯನ್ನು ಬೆಳೆಸಿತು. ಸ್ವಾವಲಂಬನೆ
ಪ್ರತ್ಯೇಕತ ನೀತಿಯಿಂದ ಸಾಧ್ಯವಿಲ್ಲ ಎಂಬುದು ಈಗಾಗಲೇ ಸಿದ್ಧವಾದಂತಹ ವಿಷಯ. ಅಂತಾರಾಷ್ಟ್ರೀಯ ಸಹಕಾರ, ಸೌಹಾರ್ದ ಸಮನ್ವಯಗಳಲ್ಲಿ ಇದು ವಿಶ್ವಾಸವಿಡಲಿಲ್ಲ. ಈ 4 ಸಾಗಳು ಸಹಕಾರ, ಸೌಜನ್ಯ, ಸೌಹಾರ್ದತೆ, ಸಮನ್ವಯ ಇದರಲ್ಲಿ ವಿಶ್ವಾಸವಿಡಲಿಲ್ಲ. ವಿಶ್ವಕ್ಕೆ ಅತ್ಯಂತ ಪ್ರಯೋಜನಕಾರಿಯಾಗಿವೆ. ಆದರೆ ಫ್ಯಾಸಿಸಮ್ ಸಾಂಪ್ರದಾಯಿಕ ವ್ಯವಸ್ಥೆಗೆ ಕಾರಣವಾಗಿ ಅಲ್ಲಿ ನಿರುದ್ಯೋಗ ಜಾಸ್ತಿ ಆಯಿತು, ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡಲಾಯಿತು. ಆದರೆ ವ್ಯಾಪಾರ ಕಡಿಮೆ ಆಗಿ ಸಿವಿಲ್ ಅದರಲ್ಲಿ ಯಾವುದೇ ರೀತಿಯಾಗಿ ಅನ್ರೆಸ್ಟನ್ನು ಹೊಂದದೆ ಭಾಳ ಫ್ಯಾಸಿಸಮ್ ನಾಶ ಹೊಂದಲಿಕ್ಕೆ ಪ್ರಮುಖ ಕಾರಣವಾಯಿತು ಎಂಬುದಾಗಿ ಸಹ ಹೇಳ್ಬೋದು. ಅದೇ ರೀತಿ ಕಮ್ಯುನಿಸ್ಟ್ ಮತ್ತು ಸೋಷಿಯಲಿಸ್ಟ್ರವರ ರೆವಲ್ಯೂಷನ್ಸ್ ಇದೆಯಲ್ಲ, ಫ್ಯಾಸಿಸಮ್ನ ಇನ್ನೊಂದು ಅತಿ ಮುಖ್ಯ ದೋಷ ಅಂದರೆ ಶ್ರೇಣಿ ಪದ್ಧತಿ ಮತ್ತು ಅದರ ಪರಿಣಾಮವಾಗಿ ನಾಯಕನ ಪೂಜೆ ಮಾಡಿದ್ದಿದೆಯಲ್ಲ, ಪ್ರಜೆಗಳ ವಿವೇಚನಾತ್ಮಕ ಶಕ್ತಿಯ ಮುಸುಕನ್ನೆಳೆದು ಅನೇಕ ಮಾಧ್ಯಮಗಳನ್ನು ಏನು ಮಾಡಿತು, ಆ ಪ್ರಭಾವ ಬೀರುವ ಪ್ರಯತ್ನ ನಡೆಯಿತು. ಇಂಥ ವ್ಯವಸ್ಥೆಯಲ್ಲಿ ಪ್ರಜೆಗಳು ಕಿವುಡರೂ ಮೂಕರೂ ಆಗುತ್ತಾರೆ. ಈ ಕಿವುಡ-ಮೂಕ ಪ್ರಜೆಗಳನ್ನು ನಾಯಕ ತನ್ನ ಆಕಾಂಕ್ಷೆ ಈಡೇರಿಸಿಕೊಳ್ಳಲು, ಧ್ಯೇಯ ಸಾಧಿಸಿಕೊಳ್ಳಲು ಉಪಯೋಗಿಸಿಕೊಂಡು ಬಲಿಪೀಠಕ್ಕೆ ತಳ್ಳುತ್ತಾನೆ. ಈ ಬಗೆಯ ಹೀನ ನಿರಂಕುಶಾಧಿಕಾರ ಪ್ರಯೋಗಕ್ಕೆ ಯಾವುದೇ ಸಮರ್ಥನೆ ಇಲ್ಲ. ಅಧಿಕಾರ ಅನಿಯಂತ್ರಿತವಾಗಿದ್ದಷ್ಟು ಅದರ ದುರುಪಯೋಗದ ಭಯ ಇದ್ದೇ ಇದೆ. ಇದನ್ನು ಇತಿಹಾಸ ಫ್ಯಾಸಿಸಮ್ ಹಾಗೂ ನ್ಯಾಜಿಸಮ್ನ ಪರಿಣಾಮಗಳ ಮೂಲಕ ಸ್ಪಷ್ಟವಾಗಿ ನಿರೂಪಿಸಿದೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಫ್ಯಾಸಿಸಮ್ ರಾಜ್ಯವನ್ನು ಗುರಿ ಉದ್ದೇಶ ಎಂದು ಪರಿಗಣಿಸಿದೆ. ಆದರೆ ವಾಸ್ತವದಲ್ಲಿ ರಾಜ್ಯ ಸಾಧನವೇ ಹೊರತು ಗುರಿ ಅಲ್ಲ. ವ್ಯಕ್ತಿಗಾಗಿ ರಾಜ್ಯವೇ ಹೊರತು ರಾಜ್ಯಕ್ಕಾಗಿ ವ್ಯಕ್ತಿ ಎಲ್ಲ ಎಂಬುದು ರಾಜಕೀಯ ಸಿದ್ಧಾಂತದಲ್ಲಿ ಸಿದ್ಧವಾದ ವಿಷಯವೇ ಆಗಿದೆ ಎಂಬುದಾಗಿ ಸಹ ನಾವಿಲ್ಲಿ ನೋಡ್ಬೋದಾಗಿದೆ. ಬೆನಿಟೋ ಮುಸೋಲಿನಿ promised to review Italians economy and military 1925. ಮುಸೋಲಿನಿ ನೌನ್ ಆ್ಯಸ್ ಸೆಕೆಂಡ್ ಡ್ಯೂಸ್ ಎಂಬುದಾಗಿ ಸಹ ಅವರು ತಮ್ಮನ್ನು ತಾವೇ ಕರೆದುಕೊಂಡಿದ್ದು ಕೂಡ ಇದು ಬಹಳ ವಿಫಲವಾಗಲಿಕ್ಕೆ ಪ್ರಮುಖವಾದಂತಹ ಕಾರಣ. ತನ್ನನ್ನು ತಾನೇ ಮುಸೋಲಿನಿ ನಾನು 2ನೇ ಡ್ಯೂಸ್ ಎಂಬುದಾಗಿ ಕರೆದುಕೊಂಡಿದ್ದು ಸಹ ಹೇಳ್ಬೋದಾಗಿದೆ. Censored press, restricts voting and secret police brings to economic under state control ಎಂಬುದಾಗಿ ಆರ್ಥಿಕತೆ ಪತನಕ್ಕೆ ಇಳಿಯಲಿಕ್ಕೆ ಪ್ರಮುಖವಾದಂತಹ ಕಾರಣ ಆಯಿತು ಎಂಬುದಾಗಿ ಸಹ ಹೇಳ್ಬೋದು. ಚಿಲ್ಡ್ರನ್ ಟಾಟ್ ಟು ಒಬೆ ಸ್ಟ್ರಿಕ್ಟ್ ಮಿಲಿಟರಿ ಡಿಸಿಪ್ಲಿನ್ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಮಕ್ಕಳ ಮೇಲೆ ಬಹಳ ಮಿಲಿಟರಿ ಕೂಡ ಭಾಳ ಕಠೋರವಾದಂತಹ ಒಂದು ಪರಿಣಾಮವನ್ನು ಬೀರಿತು ಎಂಬುದಾಗಿ ಸಹ ನಾವು ಇಲ್ಲಿ ನೀಡ್ಬೋದಾಗಿದೆ. ಪ್ರಜಾಪ್ರಭುತ್ವಕ್ಕೆ ವಿರೋಧವಾದದ್ದು, ಕಾರ್ಪೊರೇಟ್ ರಾಜ್ಯದ ಸ್ಥಾಪನೆಯನ್ನು ಮಾಡಿಕೊಂಡಿದ್ದು, ವಾಸ್ತವಿಕತೆಯಾಗೆ ಇದು ಆಧಾರಿತವಾದದ್ದು ಎಲ್ಲದೇ ಇರುವಂಥದ್ದು, ಉಗ್ರ ರಾಷ್ಟ್ರೀಯವಾದದ್ದು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾಡಿತು, ಹಿಂಸೆಯ ಮಾರ್ಗಗಳನ್ನು ಅನುಸರಿಸಿದ್ದು, ಸಾಮ್ರಾಜ್ಯಶಾಹಿಯನ್ನು ಅಳವಡಿಸಿಕೊಂಡಿದ್ದು, ಕೂಡ ಯುದ್ಧವನ್ನು ವೈಭವೀಕರಿಸಿದ್ದು, ಫ್ಯಾಸಿಸಮ್ನ ಆರ್ಥಿಕ ನೀತಿ ತತ್ವಗಳು ಇದೆಯಲ್ಲ ಭಾಳಷ್ಟು ಮಟ್ಟಿಗೆ ಫ್ಯಾಸಿಸಮ್ ವ್ಯಕ್ತಿವಾದ ಮತ್ತು ಸಮಾಜವಾದಗಳಿಗಿಂತ ಭಿನ್ನವಾದ, ಆದರೆ ಈ ಎರಡೂ ಸಿದ್ಧಾಂತಗಳಿಂದ ಎರವಲು ಪಡೆದ ತತ್ವಗಳನ್ನು ರಾಷ್ಟ್ರದ ಅಗತ್ಯಕ್ಕೆ ತಕ್ಕಂತೆ ತೆಗೆದುಕೊಂಡಿದೆ. ಉತ್ಪಾದನೆ, ಹಂಚಿಕೆ ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳೇ ಹೊರತು ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ. ಆದುದರಿಂದ ಸಂಪೂರ್ಣ ರಾಷ್ಟ್ರೀಕರಣವನ್ನಾಗಲಿ ಅಥವಾ ಮುಕ್ತ ಪೈಪೋಟಿಯ ಲೇಸಫೇರ್ ನೀತಿಯನ್ನಾಗಲಿ ಫ್ಯಾಸಿಸಮ್ ಒಪ್ಪಿಕೊಂಡಿಲ್ಲ. ಈ ಮೊದಲೇ ತಿಳಿಸಿದಂತೆ ಫ್ಯಾಸಿಸಮ್ ಯಾವುದೇ ಒಂದು ಸಿದ್ಧಾಂತಕ್ಕೆ ಅಥವಾ ತತ್ವಕ್ಕೆ ಅಂಟಿಕೊಂಡಿರದೆ ಅವಶ್ಯಕತೆಗೆ ತಕ್ಕಂತೆ ಬೆಳೆದಿದೆ. ಬಂಡವಾಳಶಾಹಿಗಳನ್ನು ನಿಯಂತ್ರಿಸಲಾಯಿತು, ಅಂತೆಯೇ ಕಾರ್ಮಿಕರನ್ನು ನಿಯಂತ್ರಿಸಲಾಯಿತು. ಯಾವುದೇ ಬಗೆಯ ಮುಷ್ಕರಕ್ಕೆ ಫ್ಯಾಸಿ ರಾಜ್ಯದಲ್ಲಿ ಅವಕಾಶವಿರಲಿಲ್ಲ. ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಜೀವನ ಫ್ಯಾಸಿ ರಾಜ್ಯದಲ್ಲಿ ಸಮಾಜದ ಭಾಗವಾಗಿದೆ. ಆದುದರಿಂದ ರಾಜ್ಯವು ನೆರವು ನೀಡುವ, ಮೇಲ್ವಿಚಾರಣೆ ನಡೆಸುವ, ನಿಯಂತ್ರಿಸುವ, ನಿಬಂಧನೆ ಹಾಕುವ, ಸ್ವಾತಂತ್ರ್ಯ ನೀಡುವ ಸಮಸ್ತ ಅಧಿಕಾರವನ್ನು ಪಡೆದಿದೆ. ಫ್ಯಾಸಿ ಆರ್ಥಿಕ ವ್ಯವಸ್ಥೆಗೆ ಪ್ರಧಾನವಾಗಿ 2 ಲಕ್ಷಣಗಳಿವೆ: ರಾಷ್ಟ್ರದ ಆರ್ಥಿಕ ಸ್ವಾವಲಂಬನೆ ಮತ್ತು ಕಾರ್ಪೊರೇಟ್ ರಾಜ್ಯದ ಸ್ಥಾಪನೆ ಮಾಡಿರುವಂಥದ್ದು. ಉತ್ಪಾದನೆಯ ಪ್ರತಿ ವಿಭಾಗಕ್ಕೂ ನಿಗಮಗಳನ್ನು ರಚಿಸಿ ಕೈಗಾರಿಕೆಗಳ ಮೇಲ್ವಿಚಾರಣೆ ನಡೆಸುವುದು ಕಾರ್ಪೊರೇಟ್ ರಾಜ್ಯದ ಲಕ್ಷಣ. ನಿಗಮದಲ್ಲಿ ಕಾರ್ಮಿಕರ ಮತ್ತು ಮಾಲೀಕರ ಮತ್ತು ರಾಜ್ಯದ ಪ್ರತಿನಿಧಿಗಳು ಇರುತ್ತಾರೆ. ಫ್ಯಾಸಿ ಆರ್ಥಿಕ ವ್ಯವಸ್ಥೆಯಲ್ಲಿ ಮುಕ್ತ ಪೈಪೋಟಿಗೆ ಅವಕಾಶವನ್ನು ಇರೋದಿಲ್ಲ. ರಾಜ್ಯದ ಪ್ರತಿನಿಧಿಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ಪಾದನೆಯ ರಾಷ್ಟ್ರದ ಬೇಡಿಕೆಗೆ ಅನುಗುಣವಾಗಿರಬೇಕೇ ಹೊರತು ರಾಜ್ಯವು ಯಾವುದೇ ವಸ್ತುವನ್ನು ಆಮದು ಮಾಡಿಕೊಳ್ಳುವಂತೆ ಇರಬಾರದು ಎಂಬುದಾಗಿ ಸಹ ಇದು ಫ್ಯಾಸಿಸಮ್ನ ಪ್ರಮುಖ ಉದ್ದೇಶವಾಯಿತು. ಇದರಿಂದ ಅವರನ್ನು ನಿಯಂತ್ರಿಸಲಾಯಿತು, ವಿರೋಧಿಸಲಾಯಿತು ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ.
Yes, encourage territorial expansion in Germany, lost in Treaty of Versailles, wanted to strengthen industry and military. Hitler seemed to provide solutions of Germany problems. 1993 became a chancellor of Germany and eventually ಡೀರ್ ಫ್ಯೂರರ್ ಎಂಬುದಾಗಿ ಸಹ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಐಕ್ಯತೆಯ ಏಕಾತನದ ಕಲ್ಪನೆಯನ್ನು ಆಧರಿಸಿದ ರಾಜ್ಯವೇ ಸರ್ವಶ್ರೇಷ್ಠ ಎಂಬ ಫ್ಯಾಸಿಸಮ್ನ ಪರಿಕಲ್ಪನೆ ಕೇವಲ ಕಲ್ಪನೆಯಾಗದೆ ಕೇವಲ ವಾಸ್ತವಿಕವಾಗಿ ಜಾರಿಗೊಂಡಿದೆ. ಆದುದರಿಂದಲೇ ಫ್ಯಾಸಿಸಮನ್ನು ಇತರ ಸಿದ್ಧಾಂತವನ್ನು ವಿಮರ್ಶಿಸಿದಂತೆ ಕೇವಲ ವೈಚಾರಿಕವಾಗಿ ತಾರ್ಕಿಕವಾಗಿ ವಿಮರ್ಶಿಸಲಾಗದು. ಅದೊಂದು ಚಳುವಳಿಯು ಅದರ ಸಾಧನೆಗಳೇನು, ವಿಫಲತೆಗಳೇನು, ಅದರ ತಾತ್ವಿಕ ಚಿಂತನೆಯಲ್ಲಿ ಕಂಡುಬರುವ ಲೋಪದೋಷಗಳೇನು ಎಂಬುದರ ಬಗ್ಗೆ ಚರ್ಚೆ ಅಗತ್ಯವಾಗಿದೆ. ಬದಲಾವಣೆ ತರಲು ಫ್ಯಾಸಿಸಮ್ ಬಳಸಿದ ವಿಧಾನಗಳನ್ನು ಸಮರ್ಥಿಸುವುದು ಸಾಧ್ಯವೇ? ಗುರಿ ಸಾಧನೆಯ ದೃಷ್ಟಿಯಿಂದ ಯಾವುದೇ ಸಾಧನದ ಬಳಕೆ ಸಮರ್ಥನೀಯವೇ ಎಂಬುವ ಮುಂತಾದಂಥ ಪ್ರಶ್ನೆಗಳು ಏನಾಗುತ್ತೆ ಹುಟ್ಟಿಕೊಳ್ಳುತ್ತೆ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ನಾವಿನ್ನು ಡಾರ್ವಿನ್ ಸಿದ್ಧಾಂತದ ಪ್ರಭಾವ ಇದರ ಮೇಲೆ ಬಹಳ ಪ್ರಮುಖವಾದಂಥ ಪರಿಣಾಮವನ್ನು ಬೀರುತ್ತೆ. ಫ್ಯಾಸಿಸಮ್ನ ತತ್ವಗಳು ಡಾರ್ವಿನ್ನನ ನೈಸರ್ಗಿಕ ಆಯ್ಕೆಯ ವಿಧಾನವನ್ನು ಅನುಸರಿಸುವುದು ಕೂಡ ಸ್ಪಷ್ಟವಾಗಿದೆ. ನೈಸರ್ಗಿಕ ಆಯ್ಕೆಯ ನಿಯಮದ ಪ್ರಕಾರ ಶಕ್ತಿಶಾಲಿಯಾದದ್ದು ಮಾತ್ರವೇ ಉಳಿಯುತ್ತದೆ. ಫ್ಯಾಸಿಸಮ್ ಬಲವಾದದ್ದನ್ನು, ಶಕ್ತಿಯುತವಾದದ್ದನ್ನು, ಒಳ್ಳೆಯದನ್ನು, ಬಲಹೀನವಾದದ್ದನ್ನು ಕೆಟ್ಟದೆಂದು ಪರಿಗಣಿಸಿತು. ಇದರಿಂದಲೇ ಉತ್ಪತ್ತಿಯಾಗುವ ಇನ್ನೊಂದು ತತ್ವವೆಂದರೆ ಬಲಕ್ಕಾಗಿ ಬಲ ಸಂವರ್ಧನೆ, ಶಕ್ತಿಗಾಗಿ ಶಕ್ತಿ. ಆದುದರಿಂದ ಇಲ್ಲಿ ದಯೆ, ಕರುಣೆ, ಸಹಾನುಭೂತಿ ಯಾವುದಕ್ಕೂ ಕೂಡ ಸ್ಥಾನವಿಲ್ಲ ಎಂಬುದಾಗಿ ಸಹ ಸಮಾಜವು ಬಲಹೀನತೆ ಮತ್ತು ಅಂಗವಿಕಲತೆಯನ್ನು ಸಹಿಸಬಾರದು, ಅದು ನಿವಾರಿಸಬೇಕಾದ ಪೀಡೆ. ಇಲ್ಲಿ ನಾಜಿ ಜರ್ಮನಿಯಲ್ಲಿ 1939ರಿಂದ 1941ರವರೆಗೆ ಅಂಗವಿಕಲರನ್ನು ವ್ಯವಸ್ಥಿತವಾಗಿ ಕೊಲ್ಲಲಾಯಿತು ಎಂಬುದರ ನಿದರ್ಶನವನ್ನು ನೀಡಲಾಯಿತು ಎಂಬುದಾಗಿ ಸಹ ಹೇಳಬಹುದಾಗಿದೆ. ಎಸ್, ಈ ನಾವು ಭಾಳ ಪ್ರಮುಖವಾಗಿ ಫ್ಯಾಸಿಸ್ಟ್ ವಾದ ಅಥವಾ ಫ್ಯಾಸಿಸಮ್ ಅನ್ನುವಂಥದ್ದು ರಾಜಕೀಯ ತತ್ವಶಾಸ್ತ್ರಕ್ಕೆ ಅಥವಾ ಸಿದ್ಧಾಂತದ ರೂಪ ತಾಳಿ ಸೇರ್ಪಡೆ ಆಗಿ ಇದು ಉದಾರವಾದದ ಪ್ರಜಾಪ್ರಭುತ್ವದ ವಿಫಲತೆ ಮತ್ತು ಅದಕ್ಷತೆಯ ಪ್ರತಿಫಲವಾಗಿ ಬೆಳೆದು ಬಂದಂಥದ್ದು. ಫ್ಯಾಸಿಸಮ್ ವ್ಯಕ್ತಿವಾದ, ಬಂಡವಾಳಶಾಹಿವಾದ, ಸಮಾಜವಾದ, ಸಮತಾವಾದ, ಅಂತಾರಾಷ್ಟ್ರೀಯವಾದಗಳನ್ನು ವಿರೋಧಿಸುತ್ತದೆ ಹಾಗೂ ಇತರ ಬೆಳವಣಿಗೆ ಮತ್ತು ಪ್ರವರ್ಧಮಾನತೆಯನ್ನು ಮೊದಲ ಮಹಾಯುದ್ಧದ ನಂತರ ಏನು ಮಾಡಬಹುದಾಗಿದೆ, ನಾವು ಗುರುತಿಸ್ಬೋದು ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಎಸ್, ಆ ಸಂದರ್ಭದಲ್ಲಿ ಫ್ಯಾಸಿಸ್ಟ್ನ ಪಿತಾಮಹನೆಂದು ಇಟಲಿಯ ಮುಸೋಲಿನಿಯನ್ನು ಏನು ಮಾಡಲಾಗುತ್ತೆ, ಕರೆಯಲಾಗುತ್ತೆ. ಈತ ಮಾರ್ಚ್ 1919ರಲ್ಲಿ ಇಟಲಿಯಲ್ಲಿ ಫ್ಯಾಸಿಸ್ಟ್ ಪಕ್ಷವನ್ನು ಸ್ಥಾಪಿಸುವುದರ ಮೂಲಕ ಅಂದಿನ ಇಟಲಿಯ ಭವ್ಯತೆಯನ್ನು ಪುನರ್ಸ್ಥಾಪನಾ ಉದ್ದೇಶವನ್ನು ಹೊಂದಿರುತ್ತಾನೆ. ಇದಕ್ಕೆ ಕಾರಣವೆಂದರೆ ಮೊದಲನೇ ಮಹಾಯುದ್ಧದ ನಂತರ ಇಟಲಿಯ ವರ್ಸೇಲ್ಸ್ ಒಪ್ಪಂದ ಅವಮಾನಕ್ಕೆ ಈಡಾಗಿತ್ತು ಹಾಗೂ ಅವ್ಯವಸ್ಥೆ ಎಲ್ಲೆಲ್ಲೋ ತಾಂಡವವಾಡ್ತಿರುತ್ತೆ. ಈ ಮೇಲಿನ ಕಾರಣಗಳನ್ನು ನಾವು ಪಟ್ಟಿ ಮಾಡ್ತಾ ಬಂದರೆ ಫ್ಯಾಸಿಸಮ್ ಎಸ್ ಎ ಥಿಯರಿ ಆಫ್ ರಿಯಾಕ್ಷನ್ ಆ್ಯಂಡ್ ಕೌಂಟರ್ ರಿವಲ್ಯೂಷನ್, ಅಂದರೆ ಆ ಒಂದು ಸಂದರ್ಭದಲ್ಲಿ ವರ್ಸೇಲ್ಸ್ ಒಪ್ಪಂದದಿಂದ ಉಂಟಾಯ್ತಲ್ಲ, ಅದರ ಪರಿಣಾಮವಾಗಿ ಇಟಲಿಯಲ್ಲಿ ಎಲ್ಲವೂ ಅವ್ಯವಸ್ಥೆ ತಾಂಡವವಾಡುತ್ತೆ. ಈ ಕಾಲದಲ್ಲಿ ಇಟಲಿ ಆರ್ಥಿಕ ಹಿನ್ನಡೆ, ರಾಜಕೀಯವಾಗಿಯೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಸ್ಥಾನಮಾನವನ್ನು ಹೊಂದಿರಲಿಲ್ಲ. ಇಂಥ ಕಾಲದಲ್ಲಿ ಒಬ್ಬ ಸಾಮಾನ್ಯ ಶಾಲಾ ಶಿಕ್ಷಕನಾಗಿದ್ದ ಮುಸೋಲಿನಿ ಪತ್ರಿಕಾಕರ್ತನೂ ಆಗಿದ್ದನು. ಇಂಥ ಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡು ಇಟಲಿಯ ಐಕ್ಯತೆಯ ಚಾಂಪಿಯನ್ ಆಗಿ ಹೊರಬಂದ ಮುಸೋಲಿನಿ ಮಾರ್ಚ್ 23, 1919ರಲ್ಲಿ ಮಿಲಾನ್ನಲ್ಲಿ ನಡೆದ ಒಂದು ಸಭೆಯಲ್ಲಿ ಸ್ಪಷ್ಟ ರೂಪವನ್ನು ತಾಳಿದನು. ಇಲ್ಲಿಯೇ ಫ್ಯಾಸಿಸ್ಟ್ ಪಕ್ಷವನ್ನು ಸ್ಥಾಪಿಸಿ ಮುಂದಾಳುವಾದ ಮುಸೋಲಿನಿಯನ್ನು ಇಟಲಿಯ ನಿರುದ್ಯೋಗ ಯುವಕರು, ಸಾಹಸಪ್ರಿಯರು, ಯುವಕರು, ಒಂದು ವರ್ಗದ ಜನತೆಯು ಬೆಂಬಲಿಸಿದರು ಹಾಗೂ ಹಿಂಬಾಲಿಸಿದರು ಎಂಬುದಾಗಿ ಸಹ ಹೇಳಬಹುದು. ಹೀಗೆ ಜನವರ್ಗದ ಬೆಂಬಲ ಪಡೆದಂಥ ಮುಸೋಲಿನಿ ಸಮತಾವಾದಿ ಹಾಗೂ ಸರ್ಕಾರದ ಸರ್ವಾಧಿಕಾರದ ವಿರುದ್ಧ ಹೋರಾಟಕ್ಕೆ ಏನು ಮಾಡ್ತಾರೆ, ಕರೆಯನ್ನು ನೀಡ್ತಾರೆ ಎಂಬುದಾಗಿ ಫ್ಯಾಸಿಸ್ಟ್ ಪಕ್ಷದ ಚಳುವಳಿ ಅವ್ಯವಸ್ಥೆ ಸೃಷ್ಟಿಯನ್ನು ತಡೆಯಲು ಸರ್ಕಾರ ವಿಫಲವಾಗುತ್ತೆ. ಇಂಥದ್ದೇ ಸಂದರ್ಭಕ್ಕೆ ಕಾಯುತ್ತಿದ್ದ ಮುಸೋಲಿನಿ ಅಕ್ಟೋಬರ್ 28, 1922ರಲ್ಲಿ ರೋಮ್ ಚಲೋ, ಮಾರ್ಚ್ ಆನ್ ರೋಮ್ ಚಳುವಳಿಯ ಕ್ಷಿಪ್ರ ಕ್ರಾಂತಿಯನ್ನು ಸಾರ್ವಜನಿಕ ಕಚೇರಿಗಳನ್ನು ವಶಕ್ಕೆ ತೆಗೆದುಕೊಳ್ತಾನೆ. ತಕ್ಷಣವೇ ಇಟಲಿಯ ರಾಜನು ಅಕ್ಟೋಬರ್ 30, 1922ರಂದು ಮುಸೋಲಿನಿಯನ್ನು ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡಿದನು. ಕೆಲವು ವರ್ಷಗಳವರೆಗೆ ಪಾರ್ಲಿಮೆಂಟರಿ ಸರ್ಕಾರ ತತ್ವಕ್ಕೆ ಅನುಗುಣವಾಗಿ ವರ್ತಿಸಿದ ಮುಸೋಲಿನಿ ನಂತರ ತನ್ನ ಮೂಲ ಗುಣವನ್ನು ತೋರಿಸಲು ಆರಂಭಿಸಿದನು. 28ರ ನಂತರ ಇಟಲಿಯ ಎಲ್ಲ
ವಿರೋಧ ಪಕ್ಷಗಳನ್ನು ರದ್ದು ಮಾಡುವ ಮೂಲಕ ನಿರಂಕುಶಾಧಿಕಾರಿಯಾಗಿ ಆಳ್ವಿಕೆಯನ್ನು ನಡೆಸಿದನು. ಫ್ಯಾಸಿಸ್ಟ್ ವಾದದ ತತ್ವವನ್ನು ಮುಸೋಲಿನಿಯ ಕೃತಿಯಾದ ದಿ ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಡಾಕ್ಟ್ರಿನ್ ಆಫ್ ಫ್ಯಾಸಿಸಮ್ನಲ್ಲಿ ಕಾಣಬಹುದಾಗಿದೆ. ಫ್ಯಾಸಿಸಮ್ ಸಿದ್ಧಾಂತವು ಮೆಕೆವಲ್ಲಿಯ ಅವಕಾಶವಾದಿ ತತ್ವವನ್ನು, ಹೆಗೆಲನ ರಾಜಕೀಯ ಸಂಪೂರ್ಣ ತತ್ವವನ್ನು, ಸೋರೆಲ್ಸನ ಹಿಂಸಾತ್ಮಕವಾದವನ್ನು ಮತ್ತು ವಿಲಿಯಂ ಜೇಮ್ಸ್ನ ವ್ಯಾವಹಾರಿಕ ಗುಣವನ್ನು ಹೊಂದಿರುವ ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ಗುಣವನ್ನು ಹೊಂದಿದೆ ಎಂದು ವಿವರಿಸಿದ್ದಾನೆ. ಈ ಸಿದ್ಧಾಂತವನ್ನು ಬೆಂಬಲಿಸಿದ ಇತರರು ಯಾರಪ್ಪ ಅಂತ ಹೇಳೋದಾದರೆ ರಾಕೋ, ಜೆಂಟ್ಲಿ, ಕೋರ್ಡೆನಿ ಮತ್ತು ಫೆಡರ್ಜೋನಿ ಎಂಬುದಾಗಿ ಸಹ ನಾವು ಹೇಳ್ಬೋದು. ಮುಸೋಲಿನಿ ಹೇಳುವಂತೆ ಫ್ಯಾಸಿಸಮ್ ಸಿದ್ಧಾಂತ ಅನ್ನುವಂಥದ್ದು ವಾಸ್ತವಿಕವು, ಪ್ರಯೋಗಾತ್ಮಕವು, ಸರಳವು ಆಗಿದ್ದು ನಿರಂಕುಶ ರಾಜ್ಯವನ್ನು ಸ್ಥಾಪಿಸುವ ಉದ್ದೇಶವನ್ನು ಹೊಂದಿದೆ. ಹಿಂಸೆಯಲ್ಲಿ ನಂಬಿಕೆಯನ್ನು ಹೊಂದಿರುವ ಈ ಸಿದ್ಧಾಂತವು ಮಾತಿಗಿಂತ ಕಾರ್ಯವನ್ನು ಪ್ರಾಮುಖ್ಯತೆ ನೀಡಿತು ಎಂಬುದಾಗಿ ಸಹ ನಾವು ಈ ಮೇಲ್ಕಂಡಂತೆ ನೋಡ್ಬೋದಾಗಿದೆ. ಅದು ತನ್ನದೇ ಆದಂಥ ತತ್ವಗಳನ್ನು ಒಡೆದಿಂದಿತ್ತು. ಫ್ಯಾಸಿಸಮ್ ಆಸ್ ಎ ಥಿಯರಿ ಆಫ್ ರಿಯಾಕ್ಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಆಗಿ ಅದು ಪ್ರಮುಖವಾದಂಥ ತತ್ವಗಳನ್ನು ಪ್ರತಿಪಾದಿಸಿತ್ತು ಎಂಬುದಾಗಿ ಸಹ ನಾವು ನೋಡ್ಬೋದು. ರಾಜ್ಯದ ವೈಭವೀಕರಣ ಇರ್ಬೋದು, ರಾಜ್ಯಕ್ಕೆ ತನ್ನದೇ ಆದಂಥ ಸ್ಥಾನಮಾನವನ್ನು, ಶ್ರೇಷ್ಠವಾದಂಥ ಸ್ಥಾನಮಾನವನ್ನು ನೀಡಿದ್ದು ಇದು ಪ್ರಮುಖ ಕಾರಣ ಎಂಬುದಾಗಿ ಸಹ ಹೇಳ್ಬೋದು. ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ ಮತ್ತು ಸಮಾನತೆಗೆ ಇದು ವಿರೋಧವನ್ನು ವ್ಯಕ್ತಪಡಿಸಿತ್ತು ಎಂಬುದಾಗಿ ಸಹ ಹೇಳ್ಬೋದು. 4 ಡಿಗಳು ಡ್ಯೂಟಿ, ಡಿಸಿಪ್ಲಿನ್, ಡಿವೋಷನ್ ಆ್ಯಂಡ್ ದ ಡೆಡಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಎಂಬುದನ್ನು ಪ್ರತಿಪಾದಿಸಿದ್ದನ್ನು ನಾವು ನೋಡ್ಬೋದಾಗಿದೆ. ಇದೊಂದು ವಿಶಿಷ್ಟರ ಸರ್ಕಾರ ಎಂಬುದಾಗಿ ಸಹ ಕರಿಬೋದಾಗಿದೆ. ಏಕನಾಯಕನಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಇದು ನೀಡುತ್ತೆ. ಏಕಪಕ್ಷ ಪದ್ಧತಿ ರಾಜ್ಯ ಎಂಬುದಾಗಿ ಸಹ ಇದನ್ನು ಕರಿಬೋದಾಗಿದೆ. ಜನಾಂಗೀಯವಾದ ಮತ್ತು ಸಾಮ್ರಾಜ್ಯಶಾಹಿವಾದದಲ್ಲಿ ನಂಬಿಕೆಯನ್ನು ಹೊಂದಿತ್ತು. ನಾರ್ಡಿಕ್ ಕುಲ ಮಾತ್ರ ಇಡೀ ಜರ್ಮನ್ನರನ್ನು ಆಳಲಿಕ್ಕೆ ಯೋಗ್ಯವಾದದ್ದು ಎಂಬುದಾಗಿ ಸಹ ಇದು ಪ್ರತಿಪಾದಿಸಿತ್ತು. ಹಿಂಸೆ ಮತ್ತು ಯುದ್ಧದಲ್ಲಿ ನಂಬಿಕೆಯನ್ನು ಹೊಂದಿತ್ತು. ರಾಜ್ಯ ಒಂದು ಸಂಸ್ಥೆಯಾಗಿ ಇತ್ತು ಎಂಬುದಾಗಿ ಸಹ ಹೇಳ್ಬೋದು. ಸರ್ವಾಧಿಕಾರವಾದ ಎಂಬುದಾಗಿ ಸಹ ಹೇಳ್ಬೋದು. ಇದು ಬಹಳಷ್ಟು ತನ್ನದೇ ಆದಂತಹ ತತ್ವಗಳನ್ನು ಒಳಗೊಂಡಿತ್ತು. ತನ್ನದೇ ಆದಂತಹ ಒಂದು ರಾಷ್ಟ್ರೀಯತೆಯ ಭಾವನೆಯನ್ನು ಫ್ಯಾಸಿಸಮ್ ಮೂಡಿಸಿತ್ತು ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. 19ನೇ ಶತಮಾನದ ಮಧ್ಯಮ ಬಂಡವಾಳಶಾಹಿ ನಾಗರಿಕತೆಯನ್ನು ಪ್ರಜ್ಞಾಪೂರ್ವಕವಾಗಿ ವಿರೋಧಿಸಲು ಪ್ರಾರಂಭವಾದಂಥ 20ನೇ ಶತಮಾನದ 2 ಮಹಾ ನಿರಂಕುಶ ಜನಸ್ತೋಮದ ಚಳುವಳಿಗಳಲ್ಲಿ ಫ್ಯಾಸಿಸಮ್ ಒಂದಾಗಿತ್ತು ಎಂಬುದಾಗಿ ಆನ್ಸ್ ಕೋಹನ್ ರವರು ಅಭಿಪ್ರಾಯಪಟ್ಟಿರೋದನ್ನು ನೋಡ್ಬೋದು. ಅದೇ ರೀತಿ ಬೆನಿಟೋ ಮುಸೋಲಿನಿ, ಮೆಕೆವೆಲ್ಲಿ ಅವರ ಅವಕಾಶವಾದ, ಹೆಗೆಲ್ರವರ ಸರ್ವಾಧಿಕಾರತ್ವ ತತ್ವ, ಸೋರೆಲ್ ಅವರ ಹಿಂಸೆಯ ತತ್ವ, ವಿಲಿಯಂ ಜೇಮ್ಸ್ ಅವರ ವ್ಯಾವಹಾರಿಕ ಸಿದ್ಧಾಂತಗಳ ಮಿಶ್ರಣವೇ ಫ್ಯಾಸಿಸಮ್. ಚಳುವಳಿಯ ಅಗತ್ಯಗಳಿಗೆ ತಕ್ಕಂತೆ ವಿವಿಧ ತತ್ವಗಳನ್ನು ಮೇಳೈಸಿಕೊಂಡು ಬೆಳೆದ ಸಿದ್ಧಾಂತವೇ ಫ್ಯಾಸಿಸಮ್ ಎಂಬುದಾಗಿ ಸಹ ನಾವಿಲ್ಲಿ ಕಾಣಬಹುದಾಗಿದೆ ಎಂಬುದಾಗಿ ಸಹ ನಾವು ನೋಡ್ಬೋದಾಗಿದೆ. ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಪಟ್ಟಂತೆ ನೀವು ರೆಫರೆನ್ಸ್ ಬುಕ್ಸನ್ನು ನೀವು ಇದಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಬಹುದಾಗಿದೆ. ಧನ್ಯವಾದಗಳು.